ನಾವು ಈಗ LKT ಶಾಲೆಯಲ್ಲಿ ಹಳ್ಳಿ ಸೊಗಡನ್ನು ಮಾಡಿದ್ದೇವೆ. ಕಾರಣ ಏನಪ್ಪ ಅಂದರೆ ಕೆಲವೊಂದು ಮಕ್ಕಳಿಗೆ ಗದ್ದೆ ಯಾವ ರೀತಿ ಇರುತ್ತೆ, ಹೊಲ ಯಾವ ರೀತಿ ಇರ್ತದೆ ಅಂತ ಗೊತ್ತಿರೋದಿಲ್ಲ. ಮತ್ತು ನಾಟನ್ನು ಯಾವ ರೀತಿ ಹಾಕ್ತಾರೆ, ಗದ್ದೆಯಲ್ಲಿ ಹಾಕ್ತಾರೋ ಅಥವಾ ಮಣ್ಣಿನಲ್ಲಿ ಹಾಕ್ತಾರೋ ಅನ್ನೋದು ಕೂಡ ಗೊತ್ತಿರುತ್ತೆ. ಹಳ್ಳಿ ಗುಡಿಸಲು ಯಾವ ರೀತಿ ಇರ್ತದೆ, ಹಳ್ಳಿ ಹಬ್ಬಗಳು, ಪೊಂಗಲ್, ಸಂಕ್ರಮಣ, ಹೋಲಿ ಎಲ್ಲ ಹಬ್ಬಗಳು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾವು ಈ ಹಳ್ಳಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಹಳ್ಳಿ ಕಟ್ಟೆ ಪಂಚಾಂಗ ಯಾವ ರೀತಿ ಇರ್ತದೆ, ನಾಟಿ ಔಷಧಿಯನ್ನು ಯಾವ ರೀತಿ ಹಚ್ತಾರೆ, ಭವಿಷ್ಯವನ್ನು ಯಾವ ರೀತಿ ಮುಗಿತಾರೆ ಅಂತಕ್ಕಂಥದ್ದನ್ನು ನಾವು ಈ ಹಳ್ಳಿ ಹಬ್ಬದ ಮೂಲಕ ಎಲ್ಲರಿಗೂ ತೋರಿಸ್ಕೊಡ್ತಿದ್ದೇನೆ. ಈ ಲಿಂಗೇರಿ ಕೊನಪ್ ಎಜುಕೇಷನ್ ಶಾಲೆಯಲ್ಲಿ ನಾವು ಹಳ್ಳಿ ಪುರಾತನ ಕಾಲದಲ್ಲಿ ಏನೇನು ಮಾಡ್ತಿದ್ದೀವೋ ಆದರೆ ಈಗ ನಾವು ಅದನ್ನು ಮಾಡುತ್ತಿಲ್ಲ. ನಾವು ಈ ಶಾಲೆಯಲ್ಲಿ ನಾವು ಹಳ್ಳಿ ಪುರಾತನ ಕಾಲದಲ್ಲಿ ಏನೇನು ಮಾಡ್ತಿದ್ವೋ ಅದನ್ನೆಲ್ಲ ಮತ್ತೆ ನಾವಿಲ್ಲಿ ಮಾಡ್ತಿದ್ದೇವೆ. ಹೇಗೆಂದರೆ ನಾವು ಮೊದಲು ಸಂಕ್ರಾಂತಿಯನ್ನು ಹೇಗೆ ಮಾಡುತ್ತಿದ್ದೇವೆ ಹಾಗೂ ಹೋಳಿ ಹುಣ್ಣಿಮೆ ಅದನ್ನೆಲ್ಲ ಇಲ್ಲಿ ಮತ್ತೆ ನಾವು ಏರ್ಪಡಿಸಿದ್ದೇವೆ. ಹೇಗೆಂದರೆ ಇಲ್ಲಿ ಬಾವಿ ಆಯಿತು, ಹಳ್ಳಿ ಕಟ್ಟೆ ಆಯಿತು, ಹಳ್ಳಿ ಮನೆ ಆಯಿತು, ಹಾಗೂ ನಮ್ಮ ಹಳ್ಳಿ ಸೊಗಡು, ಸಂಕ್ರಾಂತಿಗೆ ಏನೇನು ಮಾಡ್ತೀವಿ ಒಬ್ಬಟ್ಟು ಅದನ್ನೆಲ್ಲ ನಾವಿಲ್ಲಿ ತರಿಸಿಕೊಟ್ಟಿದ್ದೇವೆ. ಹಾಗೂ ಮುಖ್ಯವಾಗಿ ನಮಗೆ ತುಂಬ ಖುಷಿ ಇದೆ, ಏಕೆಂದರೆ ನಾವು ಹಳ್ಳಿ ಸೊಗಡನ್ನು ಮತ್ತೆ ಜನರಿಗೆ ತೋರಿಸ್ಕೊಡ್ತಿದ್ದೇವೆ. ಹೇಗೆಂದರೆ ಸಿಟಿಲಿದ್ದಂತಹ ಜನರಿಗೆ ಗೊತ್ತಿಲ್ಲ ಹಳ್ಳಿ ಸೊಗಡು ಬಗ್ಗೆ, ಆದರೆ ನಮ್ಮ ಈ ಶಾಲೆಯಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋ